ನೋಡಿ, ಅವರವರು ಎಲ್ಲೆಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಸಮಸ್ಯೆ ಆಗಿದೆ, ಯಾರು ಪಕ್ಷ ವಿರುದ್ಧ ಮಾಡ್ಯಾರ, ಯಾರಿಗೆ ತೊಂದರೆ ಆಗ್ಯಾನ ಅನ್ನೋದು ಆಯಾ ಲೋಕಸಭಾ ಅಭ್ಯರ್ಥಿಗಳು ಕೇಂದ್ರದ ನಮ್ಮ ಪಕ್ಷದ ಹೈಕಮಾಂಡಿಗೂ ದೂರು ಕೊಟ್ಟಾರೆ. ಎಲ್ಲೆಲ್ಲಿ ಅವರಿಗೆ ಸರಿಯಾಗಿ ಅವರಿಗೆ ಸಂಪನ್ಮೂಲದ ವ್ಯವಸ್ಥೆ ಆಗಲಿಲ್ಲ ಮತ್ತು ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದವರೇ ಪಕ್ಷ ವಿರೋಧಿ ಮಾಡ್ಯಾರ ಅನ್ನೋಂಥದ್ದು ಮೇಲಿನವ್ರ ಗಮನಕ್ಕೆ ಬಂದಿದೆ. ಮೇಲಿನವ್ರು ಏನು ಕ್ರಮ ತಗೋಬೇಕು ಅನ್ನೋದನ್ನು ನಿರ್ಣಯ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿನೇ ಸೋಲಿಸೋದು ಇಲ್ಲೊಬ್ಬರು ಅಲ್ಲಿ ನೋಡ್ರಿ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಹರಿಹರ ವಿಧಾನಸಭಾ ಕ್ಷೇತ್ರ ಶಾಸಕರೇ ಹೇಳ್ತಾರಂದರೆ ಇದು ಗಂಭೀರವಾದ ಆರೋಪ. ಇದೇನು ಸಾಮಾನ್ಯ ಅಲ್ಲ. ಅವ್ರು ಸಿಟ್ಟಿಂಗ್ MLA ಅದಾರ. ಮತ್ತು ಇಷ್ಟೇ ಅಲ್ಲ, ಕೆಲವೊಂದು ಕಡೆ ಲೋಕಸಭಾ ಅಭ್ಯರ್ಥಿಗಳು ಎಲ್ಲಿ ಪರಾಜಿತ ಆಗ್ಯಾರ ಮತ್ತು ಎಲ್ಲಿ ಗೆದ್ದಾರ ಅವರು ಕೆಲವೊಂದು ದೂರುಗಳದಾವೆ. ಸೋಮಣ್ಣವ್ರದ್ದು ದೂರ ಇದೆ. ಸೋಮಣ್ಣವ್ರ ವಿರುದ್ಧನೂ ಕೋಟ್ಯಾಂತರ ರೂಪಾಯಿ ಸೋಲಿಸ್ಬೇಕಂತ ಹೇಳಿ BJP ಮೂಲದಿಂದ ಹಣ ಹೋಗಿದೆ ಅಂತ ಅವರು ಆಪಾದನೆ ಮಾಡಿದ್ದಾರೆ. ಉಮೇಶ್ ಜಾಧವ್ ಅವ್ರದ್ದು ಇದೇ ರೀತಿಯಾಗಿದೆ. ಅಲ್ಲಿ ಭಗವಂತ ಖೂಬಾರ್ದು ಇದೇ ರೀತಿಯಾಗಿದೆ. ಆಮೂಲಾಗ್ರವಾಗಿ ನಾವು ಜೊಲ್ಲೆ ಅವ್ರದ್ದು ನಾವು ಹೇಳೋದೇನೆಂದರೆ ಇದೊಂದು ಸತ್ಯ ಶೋಧನಾ ಸಮಿತಿ ಮಾಡಬೇಕು. ಈ ಕೇಂದ್ರದ ಯಾವುದೇ ಪರವಾಗಿರುವಂಥವ್ರಲ್ಲ, ಪಕ್ಷದ ಮುಂದಿನ ಹಿತದೃಷ್ಟಿಯಿಂದ ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದವರು ಹಿಂಗೆ ಮಾಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ದೀವಿ ಸುಮಾರು 350ರಿಂದ 400 ಬರ್ತಾವಂತೇಳಿ. ಇಂಥ ಭಾಳ ಕಡೆ ಗದ್ದಲಾಗಿದೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಕೆಲವೊಂದು ಲೋಕಸಭಾ ಸದಸ್ಯರು ಭಾಳ ತಮ್ಮ ಜನಪ್ರಿಯತೆಯನ್ನು ಕುಗ್ಗಿಸಿಕೊಂಡಿದ್ದರು. ಕೆಲಸ ಮಾಡಿರಲಿಲ್ಲ, ಲೋಕಸಭಾ ಕ್ಷೇತ್ರದಲ್ಲಿ ಅಡ್ಡಾಡಿರಲಿಲ್ಲ, ಕಾರ್ಯಕರ್ತರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ, ಅಲ್ಲಿ ಶಾಸಕರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ. ಇವು ಕಾರಣ ಅದಾವೆ. ಆ ಕಾರಣದಿಂದಲೂ ಲೋಕಸಭೆಯಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಪರಾಜಿತ ಆಗ್ಯಾರ. ಆದರೆ ಇದರಲ್ಲೇ ನರೇಂದ್ರ ಮೋದಿ ಅವ್ರದ್ದಾಗಲಿ ಪಕ್ಷದ ಏನೂ ತಪ್ಪಿಲ್ಲ. ಮತ್ತು ಈ